ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿನ ಅರ್ಜುನ್ ನೋಡ್ತಾ ಇರೋದಕ್ಕೆ ಭಾರ್ಗವಿ ಅಪ್ಪ ಅಂತಾಳೆ. ಆಗ ಅರ್ಜುನ್ ಅಯ್ಯೋ ಮಾವ ನೋಡ್ಬಿಟ್ರ ಅಂತ ಗಾಬರಿ ಆಗಿ ಆಚೆ ಈಚೆ ನೋಡ್ತಾನೆ. ಆಗ ಭಾರ್ಗವಿ ನಗ್ತಾ ಅರ್ಜುನ್ ಕೆನ್ನೆಗೆ ಮುತ್ತು ಕೊಟ್ಟು ಅಲ್ಲಿಂದ ಓಡಿ ಹೋಗ್ತಾಳೆ. ಆಗ ಅರ್ಜುನ್ ನಗ್ತಾ ರೀ ನಾನು ಬಂದೆ ಇರ್ರಿ ಅಂತ ಹೋಗ್ತಾನೆ. ಈಚೆ ವಿಕ್ಕಿ ಫೈಲನ್ನು ಹುಡುಕ್ತಾ ಎಲ್ಲಿ ಬಚ್ಚಿಟ್ಟಿದ್ದಾನೋ ಏನೋ, ಇಡೀ ಮನೆ ಹುಡುಕಿದ್ದೀನಿ, ಆ ಫೈಲ್ ಸಿಕ್ತಿಲ್ವಲ್ಲ, ಏನು ಮಾಡೋದು ಅಂತ ನಗ್ತಾ ಮೊದಲೇ ಆ ರವೀಂದ್ರ ಪುಕ್ಲ ಹೆದರ್ಕೊಂಡು ಫೈಲನ್ನು ಬಿಸಾಕಿರ್ತಾನೆ. ಮನೇಲಿರೋದೆಲ್ಲ ಭಾರ್ಗವಿ ಕೇಸ್ ಫೈಲ್ಗಳೇ, ನಮಗೆ ಬೇಕಾಗಿರೋ ಫೈಲ್ಗಳು ಇಲ್ಲ. 25 ವರ್ಷದ ಹಿಂದೆಯೇ ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಕೇಸ್ ಫೈಲನ್ನು ಸುಟ್ಟು ಹಾಕಿರಬೇಕು ಅನಿಸುತ್ತೆ. ಪುಕ್ಲ ಅವನು ದೇವ್ರೆ ಅಂತ ಅಲ್ಲೇ ಮೇಲಿರೋ ಫೈಲನ್ನು ನೋಡ್ತಾನೆ. ಈಚೆ ವಂದನಾ ಗೋಡೆಯಲ್ಲಿರೋ ಅರ್ಜುನ್ ಭಾರ್ಗವಿ ಫೋಟೋ ನೋಡಿ ಅರ್ಜುನ್ ಫೋಟೋ ಮೇಲೆ ಕೈ ಆಡಿಸಿ, ಏಯ್ ಭಾರ್ಗವಿ ನೋಡೆ ನನ್ನ ಅರ್ಜುನ್ ಎಷ್ಟು ಚೆನ್ನಾಗಿದ್ದಾನೆ, ರಾಜಕುಮಾರ ಇದ್ದಂಗಿದ್ದಾನೆ, ಹಾಯಾಗಿ ಪ್ಯಾಲೇಸಲ್ಲಿ ಇದ್ದವನು, ಆದರೆ ಈ ಕೊಂಪೆಗೆ ಬಂದು ನಿಮ್ಗಳ ಸರ್ವೆಂಟಾಗಿ ಬದುಕ್ತಿದ್ದಾನೆ. ಅವನು ಹೇಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ಲದೆ ಇರೋ ನಿನ್ನ ಜೊತೆನೇ ಬದುಕ್ತಿದ್ದಾನೆ. ಛೇ, ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಕಿದ ಹಾಗಿದೆ ಅಂತ ಅರ್ಜುನ್ ಶರ್ಟನ್ನು ತಗೊಂಡು ನೋಡ್ತಾ ನನಗೆ ಎದೆಗೆ ಒಪ್ಕೊಂಡು ಈ ಶರ್ಟನ್ನು ಹಿಡ್ಕೊಂಡಿದ್ರೆ ನನ್ನ ಅರ್ಜುನನ್ನೇ ಹಗ್ ಮಾಡಿದ ಹಾಗೆ ಆಗಿದೆ. ಇದೇ ನಿಜ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ. ಬೃಂದ ಹೇಳಿದ್ಲು ಅಂತ ಭಾರ್ಗವಿನ ಜೀವಂತವಾಗಿರೋದಕ್ಕೆ ಬಿಟ್ಟಿದ್ದೀನಿ, ಇಲ್ಲ ಅಂದರೆ ಇಷ್ಟೊತ್ತಿಗೆ ಅವಳಿಗೆ ಒಂದು ಗತಿ ಕಾಣಿಸ್ತಿದ್ದೆ. ನೀನೇನು ಯೋಚನೆ ಮಾಡಬೇಡ ಅರ್ಜುನ್, ಕಾಮಾಗಿರು. ಆದಷ್ಟು ಬೇಗ ಭಾರ್ಗವಿನ ನಿನ್ನಿಂದ ದೂರ ಮಾಡಿ ನಾನು ನೀನು ಇಷ್ಟ ಹತ್ರ ಇರೋ ಹಾಗೆ ಮಾಡ್ತೀನಿ ಅಂತ ವಂದನಾ ಶರ್ಟ್ಗೆ ಮುತ್ತು ಕೊಟ್ಟು ವಿಕ್ಕಿ ಹತ್ರ ಬಂದು, ವಿಕ್ಕಿ ಆ ರೂಮಲ್ಲಿ ಹುಡುಕ್ದೆ ಕಣೋ, ಸಿಕ್ಕಿಲ್ಲ, ನಿನಗೇನಾದರೂ ಸಿಕ್ತಾ ಅಂತಾಳೆ. ಇಲ್ಲ ಕಣೆ, ಇಡೀ ಮನೆ ತಡ್ಕಾಡಿದ್ದೀನಿ, ಎಲ್ಲೂ ಸಿಕ್ಕಿಲ್ಲ, ಏನಾದರೂ ಇದೆಯಾ ಅಂತ ಇನ್ನೊಂದು ಸಲ ಚೆಕ್ ಮಾಡ್ತೀನಿ ಅಂತಾನೆ ವಿಕ್ಕಿ. ಈಚೆ ಶ್ರೀಮಂತ ಅರ್ಜುನ್ ಹತ್ರ ಆದರೂ ಅಳಿಮಯ್ಯ, 1 ಸೆಕೆಂಡಿಗಾದರೂ ನೀನು ಭಯಪಟ್ಟೆ ಅಲ್ವಾ ಅಂತ ಮನೆಯೊಳಗೆ ಬರ್ತಾನೆ. ಆಗ ವಿಕ್ಕಿ ವಂದನೆ ಶಾಕ್ನಿಂದ ನೋಡ್ತಾರೆ. ಮತ್ತೆ ಮನೇಲಿ ಯಾರೂ ಕಾಣಿಸಿಲ್ಲ ಅಂದರೆ ಗಾಬರಿ ಆಗಲ್ವಾ ಅಂತಾನೆ ಅರ್ಜುನ್. ಆಗ ಮನೆಯವರೆಲ್ಲ ಒಳಗಡೆ ಬರ್ತಾರೆ. ಅರ್ಜುನ್ ವಿಕ್ಕಿನ ನೋಡಿ ವಿಕ್ಕಿ ಅಂತಾನೆ. ವಂದನಾ ವಿಕ್ಕಿ ಮುಂದೆ ಬರ್ತಾರೆ. ಸರ್ಪ್ರೈಸ್ ಸರ್ಪ್ರೈಸ್ ಅಂತಾನೆ ವಿಕ್ಕಿ. ಸರ್ಪ್ರೈಸ್ ಧನಲಕ್ಷ್ಮಿ, ವಿಕ್ಕಿ ನೀವಿಬ್ರು ಇಲ್ಲಿ ಅಂತಾನೆ ಶ್ರೀಮಂತ. ಗುಡ್ ಕ್ವಶನ್, ರಾತ್ರಿ ಆಗಿತ್ತಲ್ವಾ, ಹಾಗೆ ಮನೆಗೆ ಕನ್ನ ಹಾಕೋಣ ಅಂತ ಬಂದಿದ್ವಿ ಅಂತಾನೆ ವಿಕ್ಕಿ. ನಂಬೋಕ್ಕಾಗಲ್ಲ, ಬಂದಿದ್ರು ಬಂದಿರ್ತೀಯ, ಸರಿ ದೇವ್ರ ಪ್ರತ್ಯಕ್ಷ ಆಗೋ ತರಹ ದಿಢೀರ್ ಪ್ರತ್ಯಕ್ಷ ಆಗಿದ್ದೀರಲ್ಲ ಅಂತಾರೆ ಭಾರ್ಗವಿ ಫ್ರೆಂಡ್ಸ್. ಹೇಳು ವಿಕ್ಕಿ, ಎಲ್ಲರೂ ಕೇಳ್ತಿದ್ರಲ್ಲ, ಉತ್ತರ ಕೊಡು ಅಂತಾನೆ ಅರ್ಜುನ್. ಹ್ಯಾಪಿ ಬರ್ಡೇ ಮೈ ಡಿಯರ್ ಫ್ರೆಂಡ್ ಅಂತಾನೆ ವಿಕ್ಕಿ. ವಿಕ್ಕಿ, ಇವತ್ತು ನನ್ನ ಬರ್ತಡೇ ಅಂತ ನಿನ್ಗೆ ಹೇಗೆ ಗೊತ್ತಾಯಿತು ಅಂತಾನೆ ಅರ್ಜುನ್. ಏನು ಹೀಗೆ ಕೇಳ್ತಿದ್ಯಾ ಅರ್ಜುನ್, ಪ್ರತಿ ವರ್ಷ ನಿನ್ನ ಬರ್ತಡೇ ಸೆಲೆಬ್ರೇಷನ್ಗೆ ನಾನೇ ಇರ್ತಿದ್ದೆ ಅಲ್ವಾ ಅಂತಾಳೆ ವಂದನಾ. ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ, ಒಳಗಡೆ ಬಂದು ನೋಡ್ತೀವಿ ನೀವು ಯಾರೂ ಇರಲೇ ಇಲ್ಲ, ನಮಗೆ ಸರ್ಪ್ರೈಸ್ ಆಯಿತು ಅಂತ ವಂದನಾ ಗಿಫ್ಟ್ ಅಂತಾನೆ ವಿಕ್ಕಿ. ಅರ್ಜುನ್ ನಿನಗೋಸ್ಕರ ಒಂದು ಸರ್ಪ್ರೈಸ್ ಕಾದಿದೆ ಅಂತ ಹ್ಯಾಂಡ್ ಬ್ಯಾಗಿಂದ ಚೈನನ್ನು ತೆಗೆದು ನಿನಗೋಸ್ಕರ ಸ್ಪೆಷಲ್ ಪ್ಲ್ಯಾಟಿನಮ್ ಚೈನ್ ತಂದಿದ್ದೀನಿ, ತಗೋ ಅಂತಾಳೆ ವಂದನಾ. ನೋಡಿ, ನೀವಿಬ್ಬರು ಬಂದಿದ್ದು ತುಂಬ ಖುಷಿಯಾಯಿತು, ಆದರೆ ನನಗೆ ಈ ಗಿಫ್ಟ್ ಬೇಡ, ನಾನು ಇಷ್ಟೊಂದು ಎಕ್ಸ್ಪೆನ್ಸಿವ್ ಗಿಫ್ಟನ್ನು ಯೂಸ್ ಮಾಡಲ್ಲ ಅಂತಾನೆ ಅರ್ಜುನ್. ಯಾಕೆ, ನಾನು ಕೊಡ್ತಿರೋದಲ್ವಾ, ಹಾಕು ಅರ್ಜುನ್, ನಿನ್ನ ರೇಂಜ್ಗೆ ತಕ್ಕನಾಗಿರುತ್ತೆ ಅಂತಾಳೆ ವಂದನಾ. ನೋಡು ವಂದನಾ, ಈ ಥರ ಚೈನಿಂದ ನಮ್ಮ ರೇಂಜ್ ನಿರ್ಧಾರ ಆಗಲ್ಲ, ನಮ್ಮ ಗುಣದಿಂದ ನಿರ್ಧಾರ ಆಗುತ್ತೆ ಅಂತಾನೆ ಅರ್ಜುನ್. ನಾನು ಕೊಟ್ಟಿರೋ ಗಿಫ್ಟನ್ನು ತಗೊಳ್ಳಲ್ಲ, ಅಂದಾಗೆ ನಿನ್ನ ಹೆಂಡತಿ ಸ್ಪೆಷಲಾಗಿ ದೊಡ್ಡ ಗಿಫ್ಟ್ ಕೊಟ್ಟಿರ್ಬೇಕಲ್ಲ ಅಂತಾಳೆ ವಂದನಾ. ಅವ್ರು ಕೊಟ್ಟಿರೋ ಗಿಫ್ಟ್ಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಗಿಫ್ಟ್ ಕೊಟ್ಟಿದ್ದಾರೆ ಅಂತಾನೆ ಅರ್ಜುನ್. ಏನದು ಅಂತಾಳೆ ವಂದನಾ. ಅದನ್ನು ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ, ಅರ್ಥ ಮಾಡ್ಕೊ ವಂದನಾ ಅಂತಾನೆ ಅರ್ಜುನ್. ವಂದನಾ, ನಿನಗೆ ನಿಜವಾಗ್ಲೂ ಅರ್ಜುನ್ಗೆ ಏನೋ ಒಂದು ಗಿಫ್ಟ್ ಮಾಡಬೇಕು ಅಂತಿದ್ಯಾ, ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಒಂದು ಒಳ್ಳೆ ಊಟ ಕೊಡು ಅಂತಾಳೆ ಭಾರ್ಗವಿ. ನಮ್ಮ ಭಾರ್ಗವಿ ಯಾವಾಗಲೂ ಹಾಗೆ ಮಾಡೋದು, ಅನಾಥ ಮಕ್ಕಳಿಗೆ ಬಟ್ಟೆ ಕೊಡಿಸೋದು, ಪೆನ್ನು ಪುಸ್ತಕ ಕೊಡಿಸಿ ಸಹಾಯ ಮಾಡ್ತಾಳೆ ಅಂತಾರೆ ಭಾರ್ಗವಿ ಫ್ರೆಂಡ್ಸ್. ಹೌದಾ ಭಾರ್ಗವಿ, ಒಳ್ಳೆ ಕೆಲಸ, ಇದನ್ನು ನಾನು ಇನ್ನು ಮುಂದೆ ರೂಢಿ ಮಾಡ್ಕೋತೀನಿ ಅಂತ ಅರ್ಜುನ್. ಒಳ್ಳೆ ಐಡಿಯಾ ವಂದನಾ, ನಾವು ಹೀಗೆ ಮಾಡೋಣ, ಒಂದಿಷ್ಟು ಮಕ್ಕಳಿಗೆ ಹೆಲ್ಪ್ ಆದರೂ ಆಗುತ್ತೆ. ಸರಿ, ನಾವಿನ್ನು ಬರ್ತೀವಿ ಅಂತಾನೆ ವಿಕ್ಕಿ. ಏನಪ್ಪ ಇಷ್ಟು ಅರ್ಜೆಂಟು, ಕೂತ್ಕೊಳ್ಳಿ ಇಬ್ಬರು, ಕುಡಿಯೋಕೆ ಏನಾದರೂ ಮಾಡ್ಕೊಂಡು ಬರ್ತೀನಿ ಅಂತಾರೆ ಪೂರ್ಣಿಮಾ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಊಟ ಮಾಡ್ಕೊಂಡು ಹೋಗ್ತೀವಿ. ವಂದನಾ, ಹೋಗೋಣ ಬರ್ತೀವಿ ಭಾರ್ಗವಿ ಅಂತ ವಿಕ್ಕಿ ಹೋಗ್ತಾನೆ. ವಂದನಾನು ಹೋಗ್ತಾಳೆ. ಈಚೆ ಜೆ ಪಿ ಬೃಂದನ ಕರೀತಾರೆ. ಮಾವ ಅಂತಾಳೆ ಬೃಂದ. ಆ ಫೈಲ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತಾರೆ ಜೆ ಪಿ. ಯಾಕಿಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ ಅಂತಾಳೆ ಬೃಂದ. ಅದಿರಲಿ, ವಿಷಯ ಹೇಳು ಅಂತಾರೆ ಜೆ ಪಿ. ಆ ಮನೇಲಿ ಆ ಥರ ಫೈಲ್ಸ್ ಯಾವುದೂ ಇಲ್ಲ ಅಂತಾಳೆ ಬೃಂದ. ಆರ್ ಯು 100% ಶ್ಯೂರ್? ಆ ಫೈಲ್ ಆ ಮನೇಲಿದ್ದು ನಮಗೆ ಸಿಗದೆ ಇರ್ಬೋದಲ್ವಾ ಅಂತಾರೆ ಜೆ ಪಿ. ವಿಕ್ಕಿನ ನಾನೇ ಕಳಿಸಿ ಇಡೀ ಮನೆ ಹುಡುಕಿಸಿದ್ದೀನಿ ಮಾವ, ಫೈಲ್ಸ್ ಎಲ್ಲೂ ಸಿಕ್ಕಿಲ್ಲ ಅಂತಾಳೆ ಬೃಂದ. ಬ್ರಿಲಿಯಂಟ್, ವಿಕ್ಕಿನೇ ಹೋಗಿ ಭಾರ್ಗವಿ ಮನೇಲಿ ಹುಡುಕಿದ್ದಾನೆ ಅಂದರೆ ಖಂಡಿತ ಆ ಫೈಲ್ ಇರಲ್ಲ ಅಂತಾರೆ ಜೆ ಪಿ. 25 ವರ್ಷದಿಂದ ನಿಮ್ಮ ಮುಂದೆ ಆ ಸೋಲಿಗೆ ತಡ್ಕೊಳ್ಳೋಕ್ಕಾಗದೆ ಫೈಲ್ನ ಗಂಟು ಮೂಟೆ ಕಟ್ಟಿ ಬಿಸಾಕಿರಬೇಕು ಅಂತಾಳೆ ಬೃಂದ. ಅಷ್ಟು ವರ್ಷದ ಹಿಂದೆ ನಾವು ಕೊಟ್ಟು ಏಟನ್ನು ರವೀಂದ್ರ ಇನ್ನೂ ಮರ್ತಿಲ್ಲ ಅಂತಾರೆ ಜೆ ಪಿ. ನಿಮ್ಮ ಮುಂದೆ ಯಾರೇ ನಿಂತರೂ ಗೆಲ್ಲೋದು ನೀವೇನೆ ಅಂತಾಳೆ ಬೃಂದ. ಅಂದರೆ
ನಡೀತಾ ಇರೋ ಎಲ್ಲ ಕುತಂತ್ರದ ಹಿಂದೆ ಇರೋ ತಲೆ ನಿಂದೆ ಅಂತ ಆಯಿತು ಅಲ್ವಾ ಬೃಂದ ಅಂತ ಶಕುಂತಲ ಬರ್ತಾರೆ. ಶಕುಂತಲಾ ದೇವಿ, ಇದಕ್ಕೂ ನಿನಗೂ ಸಂಬಂಧ ಪಡದೇ ಇರೋ ವಿಷಯ, ಎಲ್ಲದಕ್ಕೂ ಮೂಗು ತೂರಿಸ್ಕೊಂಡು ಬರಬೇಡ ಅಂತಾರೆ JP. ನನ್ನ ಮಗ ಮೊಮ್ಮಗನಿಗೆ ಸಂಬಂಧಪಟ್ಟಿದ್ದು ಅಂದಮೇಲೆ ನಾನು ಯೋಚನೆ ಮಾಡಬೇಕಲ್ವಾ JP? ಯಾಕೆ ಇಷ್ಟೊಂದು ಭಯಪಡ್ತಿದ್ಯಾ? ಭಾರ್ಗವಿಯಿಂದ ಸಿಕ್ಕಿರೋ ಸೋಲು ಭಯಪಡಿಸ್ತಿದ್ಯಾ? ರವೀಂದ್ರ ಕೋರ್ಟ್ಗೆ ಬರ್ತಾನೆ, ವಾದ ಮಾಡ್ತಾನೆ ಅನ್ನೋ ಭಯಕ್ಕಿಂತ ಆ ಕೇಸಲ್ಲಿ ನೀನು ಸೋಲ್ತೀಯ ಅನ್ನೋ ಭಯನೇ ಜಾಸ್ತಿ ಕಾಣಿಸ್ತಿದೆ ಅಂತಾರೆ ಶಕುಂತಲಾ. ಈ ಸಲ ಕೇಸ್ ಯಾರು ಸೋಲ್ತಾರೆ ಅಂತ ನಿನ್ನ ಕಣ್ಣಾರೆ ನೀನು ನೋಡ್ತೀಯ ಶಕುಂತಲಾ ದೇವಿ. ನನ್ನ ಎದುರು ನಿಲ್ಲೋಕೆ ಭಾರ್ಗವಿಗಾಗಲಿ ರವೀಂದ್ರಂಗಾಗಲಿ ಖಂಡಿತ ಇಲ್ಲ ಅಂತಾರೆ JP. ಕೋರ್ಟಲ್ಲಿ ಅನ್ಯಾಯದ ವಿರುದ್ಧ ಕೇಸ್ ನಡೆಯೋದು, ಅದರ ಬಗ್ಗೆ ಯೋಚನೆ ಮಾಡದೆ ನೀನು ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನೀವಿಬ್ಬರು ಕೀಳಾಗಿ ನೋಡ್ತಿದ್ದೀರಲ್ಲ ರವೀಂದ್ರ, ಅವರನ್ನ ಮನೆ ಮುಂದೆ ಇಟ್ಕೊಂಡೇ ಭಾರ್ಗವಿ ಈ ಕೇಸ್ ಗೆಲ್ತಾಳೆ, ನೋಡ್ತಾ ಇರು ಅಂತಾರೆ ಶಕುಂತಲಾ. ಕೋರ್ಟು ಸಾಕ್ಷಿ ಕೇಳುತ್ತೆ, ನನ್ನ ವಿರುದ್ಧ ನಿಲ್ಲೋಕೆ ಸಾಕ್ಷಿ ಬೇಡವಾ ಶಕುಂತಲಾ ದೇವಿ ಅಂತಾರೆ JP. ಹೊಗಳು ಭಟ್ಟ ಜೊತೆ ಸೇರಿ ನಿನ್ನ ಎದುರುಗಡೆ ನಿಲ್ತಾ ಇರೋದು ರವೀಂದ್ರ ಅನ್ನೋದನ್ನು ಮರಿಬೇಡ. ಭಾರ್ಗವಿ ಆದಷ್ಟು ಬೇಗ ರವೀಂದ್ರನ ಕೋರ್ಟ್ಗೆ ಕರ್ಕೊಂಡು ಬಂದೇ ಬರ್ತಾಳೆ ಅಂತ ಶಕುಂತಲಾ ಹೋಗ್ತಾರೆ. ಮಾವ, ನೀವು ಅಜ್ಜಿ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ಆ ಭಾರ್ಗವಿ ಒತ್ತಾಯದಿಂದ ಅಪ್ಪ ಅಜ್ಜಿ ಹಾಕಿರ್ತಾರೆ ಅಷ್ಟೇನೆ, ಅವ್ರು ಕೋರ್ಟ್ಗೆ ಬರೋದಿಲ್ಲ, ಕನಸಿನ ಮಾತು ಅಂತಾಳೆ ಬೃಂದ. ಈಚೆ ನಿರ್ಮಲಾ ಕೂತ್ಕೊಂಡು ಅರ್ಜುನ್ಗೆ ಕಾಲ್ ಮಾಡ್ತಾರೆ. ಆಗ ಭಾರ್ಗವಿ ಫೋನ್ ನೋಡ್ತಾ ರಿಸೀವ್ ಮಾಡ್ತಾಳೆ. ಹಲೋ ಅರ್ಜುನ್ ಅಂತಾರೆ ನಿರ್ಮಲಾ. ಹಲೋ ಅಂತಾಳೆ ಭಾರ್ಗವಿ. ಸಿಟ್ಟಿಂದ ನಿರ್ಮಲಾ, ನನ್ನ ಮಗನ ಫೋನ್ ನಿನ್ನ ಹತ್ರನೇ ಇರುತ್ತಾ? ಅವನಿಗೆ ಅಷ್ಟೊಂದು ಸ್ವಾತಂತ್ರ್ಯ ಇಲ್ವಾ ಅಂತಾರೆ. ಹಾಗಲ್ಲ ಅತ್ತೆ, ಅವ್ರು ಸ್ನಾನಕ್ಕೆ ಅಂತ ಭಾರ್ಗವಿ ಹೇಳುವಾಗ, ಶಟಪ್, ಯಾರೇ ನಿನ್ನ ಅತ್ತೆ? ನಿನ್ನ ಮಾತು ಕೇಳೋಕೆ ಅಸಹ್ಯ ಆಗುತ್ತೆ ನನಗೆ. ಇಷ್ಟು ದಿನ ಬೃಂದ ಸ್ವಾರ್ಥಿ ಕೆಟ್ಟವಳು ಅಂತ ತಪ್ಪು ತಿಳ್ಕೊಂಡಿದ್ದೆ, ಆದರೆ ಆ ಬೃಂದಂಗೆ ಮನೆ ಮುರಿಯೋ ಬುದ್ಧಿ ಯಾವತ್ತೂ ಇರಲಿಲ್ಲ. ಆದರೆ ನೀನು ನೇರವಾಗಿ ನನ್ನ ಮಗನ ನನ್ನಿಂದ ಕಿತ್ಕೊಂಡು ಹೊರಟು ಹೋಗ್ಬಿಟ್ಟಿಯಲ್ಲೇ, ಈಗ ಸಮಾಧಾನ ನಿನಗೆ? ಪಾಪ ನನ್ನ ಮಗ ಮುಗ್ಧ, ಅವನಿಗೇನೂ ಗೊತ್ತಾಗಲ್ಲ. ನಿನ್ನ ತಾಳಕ್ಕೆ ತಕ್ಕನಾಗಿ ಅವನನ್ನು ಕುಣಿಸ್ತಿದ್ಯಾ ಅಲ್ವಾ? ನೀನೇನೋದು ಸಾಧನೆ ದೊಡ್ಡ ಮಾಡಿದೆ ಅಂತ ಮೆರೀತಿದ್ದೆ ಅಲ್ವಾ? ಇಷ್ಟಕ್ಕೆ ಗೆದ್ದೆ ಅಂತ ಅನ್ಕೋಬೇಡ. ನಿನಗೂ ಮಕ್ಕಳಾಗ್ತಾರೆ, ನಿನಗೂ ವಯಸ್ಸಾಗುತ್ತೆ. ಮುಂದೊಂದು ದಿನ ನಿನಗೆ ಹುಟ್ಟೋ ಮಕ್ಕಳು ನಿನ್ನ ಬಿಟ್ಟು ಹೋಗಲಿ, ಇದು ನನ್ನ ಶಾಪ. ಥೂ, ನಿಂದು ಒಂದು ಜನ್ಮನ ಅಂತಾರೆ ನಿರ್ಮಲಾ. ಆಗ ಅರ್ಜುನ್ ಬಂದು, ಭಾರ್ಗವಿ ಯಾರು ಕಾಲ್ ಮಾಡಿದ್ದು ಅಂತಾನೆ. ನಿಮ್ಮ ಅಮ್ಮ ಬರ್ತ್ಡೇ ವಿಶ್ ಮಾಡೋಕೆ ಕಾಲ್ ಮಾಡಿದರೆ, ತಗೊಳ್ಳಿ ಅಂತ ಭಾರ್ಗವಿ ಕಣ್ಣೀರನ್ನು ಒರೆಸ್ಕೊತಾ ಅಲ್ಲಿಂದ ಹೋಗ್ತಾಳೆ. ಮಾಮ್ ಅಂತಾನೆ ಅರ್ಜುನ್. ಹೇಗಿದೆಯಪ್ಪ? ಹ್ಯಾಪಿ ಬರ್ಡೇ ಮೈ ಚೈಲ್ಡ್ ಅಂತಾರೆ ನಿರ್ಮಲಾ. ಥ್ಯಾಂಕ್ ಯು ಮಾಮ್, ನಿಮ್ಗಾದರೂ ನನ್ನ ನೆನಪಿದೆಯಲ್ಲ ಅಂತಾನೆ ಅರ್ಜುನ್. ನಮ್ಮನ್ನೆಲ್ಲ ಮರೆತು ದೂರ ಹೋಗಿರೋದು ನೀನು, ನಾವಲ್ಲ ಅಂತಾರೆ ನಿರ್ಮಲಾ. ನಾನು ಎಲ್ಲಿದ್ರು ನಿಮ್ಮ ಮಗ ಅಲ್ವಾ, ಮನಸ್ಸಲ್ಲಿ ಯಾವಾಗಲೂ ನಿಮ್ಮದೇ ಯೋಚನೆ ಇದ್ದೇ ಇರುತ್ತೆ. ನಿಮ್ಮ ಮಗ ನಿಮ್ಮ ಪಾಲಿಗೆ ಯಾವತ್ತೂ ಇದ್ದಾನೆ ಅಂತಾನೆ ಅರ್ಜುನ್. ಹಾಗಾದರೆ ಈಗಲೇ ವಾಪಸ್ ಬಂದುಬಿಡು ಅಂತಾರೆ ನಿರ್ಮಲಾ. ಬಂದುಬಿಡು ಅಂದರೆ ನನ್ನ ಭಾರ್ಗವಿನ ಇಬ್ಬರನ್ನು ಒಟ್ಟಿಗೆ ಕರಿತಾ ಇದ್ದೀರಾ ಅಲ್ವಾ ಅಂತಾನೆ ಅರ್ಜುನ್, ನಾನು ಕರೆದಿದ್ದು ನಿನ್ನ ಈ ಮನೆ ಮುರಿದು ಹಾಕಿರೋ ಆ ನಿಷ್ಠಾನಲ್ಲ, ಅವಳ ವಿಷಯ ಬಿಡು. ನಿನಗೆ ಇಷ್ಟ ಅದು ಸ್ವೀಟ್ ಮಾಡ್ತೀನಿ, ಬೇಗ ಬಾ ಅಂತಾರೆ ನಿರ್ಮಲಾ. ನೀವು ಇಬ್ಬರನ್ನ ಕರೆದಿದ್ದರೆ, ಭಾರ್ಗವಿ ಬಗ್ಗೆ ಪ್ರೀತಿ ತೋರಿಸಿದ್ರೆ ಈಗಲೇ ಓಡೋಡಿ ಬರ್ತಿದ್ದೆ. ನನ್ನ ಹೆಂಡತಿಗೆ ಮರ್ಯಾದೆ ಇಲ್ಲದೆ ಇರೋ ಜಾಗಕ್ಕೆ ನಾನು ಕಾಲಿಡಲ್ಲ. ನನ್ನ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಗೌರವ ಇದೆಯೋ ನನ್ನ ಹೆಂಡತಿಗೂ ಅದು ಸಿಗಬೇಕು ಮಾಮ್ ಅಂತಾನೆ ಅರ್ಜುನ್. ನಮಗಿಂತ ಭಾರ್ಗವಿನೇ ಹೆಚ್ಚಾಗಿ ಹೋದ್ಲೇನೋ ನಿಮಗೆ ಅಂತಾರೆ ನಿರ್ಮಲಾ. ಡ್ಯಾಡ್ ಕೂಡ ಮೊದಲು ಆದ್ಯತೆ ಕೊಡೋದು ನಿಮಗೆ ಅಲ್ವಾ ಮಾಮ್? ನೀವೆಲ್ಲ ನನಗೆ ಎಷ್ಟು ಮುಖ್ಯನೋ ಭಾರ್ಗವಿ ಕೂಡ ನನಗೆ ಅಷ್ಟೇ ಮುಖ್ಯ ಅಂತಾನೆ ಅರ್ಜುನ್. ಅವಳು ನಮ್ಮ ವೈರಿ ಅಂತಾರೆ ನಿರ್ಮಲಾ. ಅವ್ರು ನಿಮ್ಮ ಸೊಸೆ, ಅದು ನಿಮಗೆ ಅರ್ಥ ಆಗೋವರೆಗೂ ನಾನು ನಿಮ್ಮ ಮನೆಗೆ ಬರಲ್ಲ. ಟೇಕ್ ಕೇರ್, ಬಾಯ್ ಅಂತ ಕಾಲ್ ಕಟ್ ಮಾಡ್ತಾನೆ ಅರ್ಜುನ್. ಈಚೆ ಶಕ್ತಿ, ವಿಕ್ಕಿ, ಅಲ್ಲಿ ಯಾವುದು ನಾನು ಹೇಳಿರೋ ಥರ ಫೈಲ್ ಸಿಕ್ಕಲಿಲ್ಲ ತಾನೆ ಅಂತಾರೆ. ಡ್ಯಾಡ್, ನಾನು ನನ್ನ ಕಣ್ಣಾರೆ ಇಡೀ ಮನೆನ ತಡ್ಕೊಂಡಿದ್ದೀನಿ. ನೀವು ಕೇಳಿದ ಥರ ಯಾವ ಫೈಲ್ಸು ಇರಲಿಲ್ಲ. ಆ ಭಾರ್ಗವಿ ಲ್ಯಾಂಡ್ ಹ್ಯಾಂಡಲ್ ಮಾಡ್ತಿರುವಂಥ ಕೇಸ್ ಫೈಲ್ ಬಿಟ್ಟರೆ ಬೇರೆ ಏನೂ ಸಿಗಲಿಲ್ಲ ಡ್ಯಾಡ್ ಅಂತಾನೆ ವಿಕ್ಕಿ. ಡ್ಯಾಡ್, ಆ ಫೈಲ್ನಲ್ಲಿ ಏನಿತ್ತು ಅಂತಾಳೆ ವಂದನಾ. ಹೌದು, ಅಂಥದ್ದೇನಿತ್ತು ಅದರಲ್ಲಿ ಅಂತಾನೆ ವಿಕ್ಕಿ. ನಿಮಗೆಲ್ಲ ಬೆಪ್ಪನ ಥರ ಬಾಯಿ ಮುಚ್ಕೊಂಡಿರೋ ರವೀಂದ್ರ ಮಾತ್ರ ಗೊತ್ತು, ಆದರೆ ಒಂದಾನೊಂದು ಕಾಲದಲ್ಲಿ ಅವನು ಎಲ್ಲರನ್ನ ಬೆಚ್ಚಿ ಬೀಳಿಸೋ ಪ್ರತಿಭಾವಂತ ಲಾಯರ್ ಅಂತಾರೆ ಶಕ್ತಿ. ಈಚೆ ರವೀಂದ್ರ ಹತ್ರ, ಕೋರ್ಟ್ಗೆ ನೀನು ವಾಪಸ್ ಬಂದದ್ದು ಖುಷಿ ಕೊಡ್ತು. ಬಾರ್ ಕೌನ್ಸಿಲ್ ನಿನ್ನ ಅರ್ಜಿನ ಸ್ವೀಕರಿಸಿ ಮತ್ತೆ ಕೋರ್ಟ್ಗೆ ಬರೋ ಹಾಗೆ ಮಾಡುತ್ತೆ. ನಿನ್ನ ಕೋರ್ಟ್ಗೆ ಬರೋದನ್ನು ನಾವೆಲ್ಲ ಕಾಯ್ತಿದ್ದೀವಿ ಅಂತಾರೆ ರವೀಂದ್ರ ಫ್ರೆಂಡ್ಸ್. ಅಂದಾಗೆ ರವಿ, ನಿನಗೆ ಇಬ್ಬರು ಹೆಣ್ಮಕ್ಳು ಅಲ್ವಾ? ಇವನು ನಿನ್ನ ಮಗನ ಅಂತಾರೆ. ಮಗನ ಥರನೇ, ನನ್ನ ಅಳಿಯ ಇವನು. ಬಾರ್ ಕೌನ್ಸಿಲ್ ಅಪ್ಲಿಕೇಶನ್ ಹಾಕೋಕ್ಕೆ ಹೇಳಿದ್ದು ಇವನೇ ಅಂತಾರೆ ರವಿ. ಒಳ್ಳೆ ಕೆಲಸ ಮಾಡಿದ್ಯಾ ಅರ್ಜುನ್. ನೋಡಪ್ಪ, ನಮಗೆ ರವೀಂದ್ರ ಸರ್ ಅಂದರೆ ಭಾಳ ನಂಬಿಕೆ, ಗೌರವ. ನಮ್ಗೆ ಏನೇ ಡೌಟ್ ಇದ್ದರೂ ಇವ್ರ ಹತ್ರನೇ ಬರ್ತಿದ್ವಿ. ಯಾವುದಾದ್ರೂ ಕೇಸ್ ತೊಗೊಳಕ್ಕೆ ಭಯ ಆದರೆ ಆ ಕೇಸನ್ನು ರವೀಂದ್ರನಿಗೆ ಕೊಡ್ತಿದ್ವಿ. ಅವರು ಈ ಕೇಸನ್ನು ನಡೆಸ್ತಾರೆ ಅನ್ನೋ ನಂಬಿಕೆ ನಮಗಿತ್ತು. ನಮ್ಮ ಜೊತೆ ಸ್ನೇಹಿತನ ಥರ ಇದ್ದು ನಮ್ಮ ಬೆನ್ನಿಗೆ ಚೂರಿ ಹಾಕಿದವನು ಆ JP ಅಂತಾರೆ ರವೀಂದ್ರ ಫ್ರೆಂಡ್ಸ್. ಈಚೆ ಶಕ್ತಿ, ಆಗಿನ್ನೂ ನಾನು ರಾಜಕೀಯಕ್ಕೆ ಸೇರಿಕೊಂಡ ಹೊಸದು. ನನಗೂ ಅವನಿಗೂ ಅದೆಷ್ಟೋ ಕೇಸ್ಗಳಲ್ಲಿ ಕ್ಲ್ಯಾಶ್ ಆಗಿತ್ತು. ಅವನು ಅವನ ಮಗಳ ಹಾಗೆ ನ್ಯಾಯ ನೀತಿ ಅಂತ ನಡೆಯೋನು. ಅವನು ಹಾಕೋ ಪ್ರತಿಯೊಂದು ಪಿಟಿಷನ್ನಲ್ಲೂ ನನ್ನ ಹೆಸರಿತ್ತು. ನಾನು ಮಾಡಿರೋ ಕ್ರೈಮ್ಗಳನ್ನು ಅಗ್ದು ಬಗ್ದು ತೆಗಿತಿದ್ದ ಅಂತಾರೆ
ಅಷ್ಟು ದೊಡ್ಡ ಲಾಯರ್ ಆಗಿದ್ದವನು ಅದು ಹೆಂಗೆ ಮೂಲೆ ಸೇರ್ಕೊಂಡ ಅಂತಾಳೆ ವಂದನ. ಒಂದ್ಸಲ ಒಬ್ಬ ಸರ್ಕಾರಿ ನೌಕರನ ಜಾಗನ ನಾವು ಕಬ್ಜಾ ಮಾಡಿದ್ವಿ. ಆ ಫೈಲ್ ರವೀಂದ್ರ ಭಟ್ಕಳ ಕೈ ಸೇರ್ತು. ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇರಲಿಲ್ಲ. ಸೇಮ್ ಈ ಸಂಧ್ಯಾ ಕೇಸ್ ಹಾಗೆ. ಇನ್ನೇನೋ ನನ್ನ ರಾಜಕೀಯ ಭವಿಷ್ಯ ಮುಗ್ದೋಯ್ತು ಅನ್ನೋ ಹಾಗೆ ಎಲ್ಲ ಕಡೆಯಿಂದ ಲಾಕ್ ಆಗಿದೆ. ಕೊನೆಯಲ್ಲಿ ಇದೇ ಜೆಪಿಗೆ ದುಡ್ಡಿನ ಆಸೆ ತೋರಿಸಿ ಅವನ ಜೊತೆ ಕೈ ಜೋಡಿಸಿ ರವೀಂದ್ರನ ಮೇಲೆ ಫ್ರಾಡ್ ಕೇಸ್ ಹಾಕ್ಸಿದೆ. ಅವನ ಬಾರ್ ಕೌನ್ಸಿಲ್ ಲೈಸೆನ್ಸ್ ರದ್ದಾಗೋ ಹಾಗೆ ಮಾಡಿದೆ. ಕೋರ್ಟಲ್ಲಿ ಸಮಾಜದಲ್ಲಿ ಅವನ ಮಾನ ಕಳೆದೆ ಅಂತಾರೆ ಶಕ್ತಿ. ಆದರೂ ಒಂದು ಕಬ್ಜಾ ಮಾಡಿರೋ ಲ್ಯಾಂಡ್ಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದೀರಲ್ಲ ಡ್ಯಾಡ್, ಇದೆಲ್ಲ ಒಂದು ಕೇಸಾ ಅಂತಾನೆ ವಿಕ್ಕಿ. ಅದೆಲ್ಲ ಒಂದು ಆರಂಭ ಅಷ್ಟೇ. ಅವ್ರ ಹಿಂದೆ ಕಾಣದ ಕೈವಾಡ ಇದೆ. ಆ ಹೆಸರುಗಳೆಲ್ಲ ಆಚೆ ಬಂದರೆ ನಮಗೂ ತುಂಬ ತೊಂದರೆ. ಅವೆಲ್ಲ ನಿಮಗೆ ಬೇಡ. ಆ ಫೈಲೆಲ್ಲ ಆಚೆ ಬಂದರೆ ನಮ್ಮ ಅಮ್ಮನ ಹಾಗೆ ನಾನು ಜೈಲಲ್ಲಿ ಕೊಳಿಬೇಕಾಗತ್ತೆ ಅಂತಾರೆ ಶಕ್ತಿ. ವಾಟ್, ಹಾಗಿದ್ರೆ ಆ ಫೈಲಲ್ಲಿ ಏನಿದೆ ಅಂತಾಳೆ ವಂದನ. ಅದೆಲ್ಲ ನಿಮಗೆ ಒಟ್ಟಾರೆ ಅಲ್ಲಿ ಫೈಲ್ ಇಲ್ಲ ಅಂದ್ರಲ್ಲ, ಅಷ್ಟು ಸಾಕು ಅಂತಾರೆ ಶಕ್ತಿ. ಈಚೆ ರವೀಂದ್ರ ಫ್ರೆಂಡ್ಸ್. ಹೌದಪ್ಪ ಅರ್ಜುನ್, ರವೀಂದ್ರನ ನೋಡಿದರೆ ಜೆ.ಪಿ ಲಾಯರ್ಗೆ ಹೊಟ್ಟೆ ಕಿಚ್ಚು ಅಂತಾರೆ. ಆಗ ರವೀಂದ್ರ ತಡೆಯೋಕೆ ನೋಡ್ತಾರೆ. ಸುಮ್ಮನಿರಿ ಸರ್, ನಮ್ಮ ಹುಡುಗನ ಹತ್ರ ಯಾಕೆ ಮುಚ್ಚುಮರೆ? ನೀವು ಪ್ರಾಕ್ಟೀಸ್ ಬಿಟ್ಟಿದ್ದು ಯಾಕೆ ಅಂತ ಅವನಿಗೆ ಗೊತ್ತಾಗಲಿ. ಜೆ.ಪಿನೂ ಒಳ್ಳೆ ಲಾಯರ್, ಆದರೆ ರವೀಂದ್ರ ಅವ್ರ ಥರ ನಿಷ್ಠಾವಂತ ಅಲ್ಲ. ರವಿ ಬಡವರ ಕೈ ಹಿಡಿದ್ರೆ ಜೆ.ಪಿ ದೊಡ್ಡವರ ರಾಜಕಾರಣಿಗಳ ಸ್ನೇಹ ಮಾಡೋರು. ನಮ್ಮ ರವಿ ತಗೊಂಡಿರೋ ಒಂದು ಕೇಸಲ್ಲಿ ಜೆ.ಪಿ ನಮ್ಮೆಲ್ಲರಿಗೂ ಮೋಸ ಮಾಡಿ ಆ ಶಕ್ತಿ ಪ್ರಸಾದ್ ಎಮ್.ಎಲ್.ಎ ಆಗಿದ್ನಲ್ಲ, ಅವನ ಜೊತೆ ಸೇರಿಕೊಂಡು ಅವನ ಹತ್ರ ಲಂಚ ತಗೊಂಡು ರವಿ ಮೇಲೆ ಸುಳ್ಳು ಆಪಾದನೆ ಹೊರಿಸಿ ಬಾರ್ ಕೌನ್ಸಿಲ್ನ ಕ್ಯಾನ್ಸಲ್ ಮಾಡಿಸ್ದ. ರವೀಂದ್ರ ಸರ್ ವಾಪಸ್ ಕೋರ್ಟ್ಗೆ ಬರ್ತಾರೆ ಅಂದರೆ ಖಂಡಿತ ಆ ಜೆ.ಪಿಗೆ ತಲೆ ಕೆಡುತ್ತೆ ಅಂತಾರೆ. ಯಾಕ್ರೋ ಈಗ ಹಳೇದಲ್ಲ, ಯಾರ ಎದುರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ? ಬಿಟ್ಬಿಡಿ ಆ ವಿಷಯನ ಅಂತಾರೆ ರವೀಂದ್ರ. ನೋಡಿ ಸರ್, ನನ್ನ ಪೂರ್ತಿ ಹೆಸರು ಅರ್ಜುನ್ ಪಾಟೀಲ್. ಅದೇ ಇಷ್ಟೊತ್ತು ಮಾತಾಡ್ತಿದ್ರಲ್ಲ ಜೆ.ಪಿ ಪಾಟೀಲ್ ಮಗ ನಾನೇ. ನನ್ನ ಡ್ಯಾಡ್ ಎಷ್ಟು ದೊಡ್ಡ ಲಾಯರು, ಅಷ್ಟೇ ಒಳ್ಳೆ ಅಪ್ಪ. ಆದರೆ ಅವರು ಸಂಘ ಸವಾಸದ ಸರಿ ಇಲ್ಲದೆ ಹೀಗಾಗಿದೆ ಅಷ್ಟೇ ಅಂತಾನೆ ಅರ್ಜುನ್. ನೋಡಪ್ಪ, ನನ್ನ ಮಾತಿಂದ ನಿನಗೆ ಬೇಜಾರಾಗಿದ್ದರೆ ಕ್ಷಮಿಸು ಅಂತಾರೆ ರವೀಂದ್ರ ಫ್ರೆಂಡ್ಸ್. ಮಾವಂಗಾಗಿರೋ ಅವಮಾನಕ್ಕೆ ಉತ್ತರ ಸಿಗಬೇಕು, ಹಾಗೆ ನನ್ನ ಡ್ಯಾಡ್ ಕೂಡ ಸರಿದಾರಿಲಿ ನಡಿಬೇಕು ಅಂತಾನೆ ಅರ್ಜುನ್. ಚಿನ್ನದಂಥ ಅಳಿಯ ಸಿಕ್ಕಿದ್ದಾನೆ ರವಿ. ಜೆ.ಪಿ ಅವರನ್ನು ಸರಿ ಮಾಡೋಕ್ಕೆ, ಜೆ.ಪಿ ಸರ್ನ ರವೀಂದ್ರ ಸರ್ನ ಒಂದು ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಒಳ್ಳೇದಾಗಲಿ ಅಂತಾರೆ ಫ್ರೆಂಡ್ಸ್. ಈಚೆ ಭಾರ್ಗವಿ ಅಮ್ಮನ ಹತ್ರ, ಅಮ್ಮ ಇಷ್ಟು ವರ್ಷದ ಕನಸು ನನಸಾಯ್ತು. ಅಪ್ಪ ಮತ್ತೆ ಲಾಯರ್ ಆಗಿ ಕೋರ್ಟ್ಗೆ ಬರೋಕ್ಕೆ ಒಪ್ಪಿದ್ದಾರೆ ಅಂತಾಳೆ. ಆಗ ಪೂರ್ಣಿಮಾ ಅಳ್ತಾ ನಗ್ತಾರೆ. ಯಾಕೆ ಅಳ್ತಿದ್ಯಾ ಅಂತಾಳೆ ಭಾರ್ಗವಿ. ಖುಷಿಗೆ ಕಣೆ, ನಿಮ್ಮ ಅಪ್ಪ ಒಳ್ಳೆ ಗಂಡ ಆಗಲಿಲ್ಲ, ಒಳ್ಳೆ ಅಪ್ಪ ಆಗಲಿಲ್ಲ, ಭೂಮಿಗೆ ಭಾರ ಆಗಿದ್ದೀನಿ ಅಂತ ಅದೆಷ್ಟೋ ರಾತ್ರಿ ನಿದ್ದೆಗೆಟ್ಟು ಕೊರಗಿರೋದನ್ನು ನೋಡಿದ್ದೀನಿ. ಹೆಂಡತಿ ತನ್ನ ಗಂಡ ಬಡವ ಆದರೆ ಸಹಿಸ್ಕೋತಾಳೆ, ಆದರೆ ಗಂಡ ಕೆಲಸಕ್ಕೆ ಹೋಗದೆ ಮನೇಲಿ ಕೂತ್ರೆ ಅದನ್ನು ಸಹಿಸಲ್ಲ ಕಣೆ. ಎಷ್ಟೋ ವರ್ಷ ಇವ್ರು ಯಾಕೆ ಕೆಲಸಕ್ಕೆ ಹೋಗ್ತಿಲ್ಲ ಅಂತ ನನಗೆ ಗೊತ್ತಿಲ್ಲದೆ ಅವ್ರ ಜೊತೆ ಎಷ್ಟು ಜಗಳ ಆಡಿದ್ದೀನಿ ಗೊತ್ತಾ, ಅವರನ್ನು ದೂಷಿಸಿದ್ದೀನಿ ಗೊತ್ತಾ. ಆದರೆ ಇಷ್ಟು ವರ್ಷ ಅವರು ಅನುಭವಿಸಿದ ನೋವಿಗೆ ನೀವು ಒಂದು ಅರ್ಥ ಹುಡ್ಕೊಡ್ರಿ. ಇನ್ಮುಂದೆ ನಿಮ್ಮ ಅಪ್ಪ ಕರ್ಕೊಂಡು ಮನೇಲಿ ಕೂರಲ್ಲ, ಇನ್ಮುಂದೆ ಮನೇಲಿ ಫುಲ್ ಖುಷಿನೇ ಇರುತ್ತೆ ಅಂತಾರೆ ಪೂರ್ಣಿಮಾ. ನಿಮ್ಮಂಥ ಅಪ್ಪ ಅಮ್ಮನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದೆ. ಮಗಳಾಗಿ ನಾನು ನನ್ನ ಕರ್ತವ್ಯ ಮಾಡ್ತಿದ್ದೀನಿ. ಅವತ್ತು ಮಾವ ನಾನು ಹೋಗೋ ಕೋರ್ಟಲ್ಲಿ ಕಾಲಿಡೋ ಯೋಗ್ಯತೆ ರವೀಂದ್ರಂಗೆ ಇಲ್ಲ ಅಂತ ಹೇಳಿದರು. ಈಗ ಪುನಃ ಅವ್ರ ಮುಂದೆನೇ ಅಪ್ಪ ನಿಲ್ತಿದ್ದಾರೆ. ಅಪ್ಪ ಪುನಃ ಲಾಯರ್ ಆಗೋ ಹಾಗೆ ಮಾಡ್ತೀನಿ ಅಂತಾಳೆ ಭಾರ್ಗವಿ. ಈಚೆ ಜೆ.ಪಿ ಹತ್ರ ಒಬ್ಬರು ಬಂದು ಒಂದು ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ, ಅದನ್ನು ನನ್ನ ತಲೆ ಮೇಲೆ ಅವ್ರ ಅಪ್ಪ ಅಮ್ಮ ಹಾಕ್ತಿದ್ದಾರೆ ಅಂತಾರೆ. ಸರಿ, ನಾನು ಈ ಕೇಸ್ ತಗೋತೀನಿ ಅಂತಾರೆ ಜೆ.ಪಿ. ಆ ಹುಡುಗಿ ಅಪ್ಪ ಅಮ್ಮ ರವೀಂದ್ರನ ಮುಂದೆ ಇರೋ ವಿಷಯ ಹೇಳಿ ಗೋಳಾಡ್ತಾರೆ. ನನ್ನ ಮಗಳು ಇದ್ದಾಳೆ, ಅವಳು ನ್ಯಾಯ ಕೊಡಿಸ್ತಾಳೆ, ನಿಮ್ಮ ಮಗಳು ಸಿಗ್ತಾಳೆ ಅಂತಾರೆ ರವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.